ಅದು ನನಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಾಗಿತ್ತು. ದಯವಿಟ್ಟು ನಂಗೊಂದು ಸಹಾಯ ಮಾಡ್ತೀರಾ? ಪ್ಲೀಸ್ ರೀ. ನಂಗೆ ಈ ಊರಾಗ ಯಾರೂ ಪರಿಚಯನೂ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನಿಮಗೆ ಸಹಾಯ ಕೇಳಾಕೊಂತೀನಿ. ಅಯ್ಯೋ ಅದರಲ್ಲೇನೈತ್ರಿ, ಹೇಳ್ರಿ ನಿಮ್ಗೇನು ಸಹಾಯ ಬೇಕು, ನಮ್ಮ ಕಡೆಯಿಂದ ಆದ್ರೆ ನಾವು ಸಹಾಯ ಮಾಡ್ತೀವಿ, ಹೇಳ್ರಿ. ಅದು ನಾವು ಈ ಊರಿಗೆ ಬಂದೀವಲ್ಲ, ನಮಗೆಲ್ಲೂ ಬಾಡಿಗೆ ಮನೆನ ಸಿಗ್ತಾ ಇಲ್ಲರಿ. ಅದಕ್ಕೆ ನಿಮ್ಗೆ ಯಾರಾದರೂ ಪರಿಚಯದವರಿದ್ದರೆ ನಮಗೊಂದು ಬಾಡಿಗೆ ಮನೆ ಕೊಡಿಸ್ತೀರಾ? ನಾನು ನನ್ನ ಗಂಡ ಇಬ್ಬರೇ ಇದ್ದೀವಿ ಸದ್ಯಕ್ಕೆ. ದಯವಿಟ್ಟು ನಮಗೊಂದು ಸಣ್ಣ ಮನೆ ಆದರೂ ಪರವಾಗಿಲ್ಲ, ಒಂದು ಬಾಡಿಗೆ ಮನೆ ಹುಡುಕ್ಸಿ ಕೊಡ್ರಿ. ಪುಣ್ಯ ಬರುತ್ತೆ ರೀ. ನಿಮ್ಗೆ ಗೊತ್ತಿಲ್ಲ ಅಂದರೆ ಕೊನೆ ಪಕ್ಷ ನಿಮ್ಮ ಮನೆಯಾಗ ನಿಮ್ಮ ಗಂಡಗ ಯಾರಿಗಾರ ಕೇಳಿ ಅದು ಒಂದು ಹೆಲ್ಪ್ ಮಾಡಿರಿ ಪ್ಲೀಸ್ ರೀ. ಅಲ್ಲ ರೀ ತಾರವ್ರ, ಮತ್ತು ನೀವು ನಿನ್ನೆ ಸಂಜೆಗೆ ಬಂದೀನಿ ಅಂತ ಅನ್ನಕೊಂತೀರಿ, ಮತ್ತು ಮನೆ ಇಲ್ಲ ಅಂದ್ರೆ ಮತ್ತೆ ಎಲ್ಲಿದ್ರಿ ನೀವು? ಅಯ್ಯೋ, ನಿನ್ನೆ ಸಂಜೆಯಿಂದ ಹುಡ್ಕಾಕೊಂತೀವ್ರಿ, ಎಲ್ಲೂ ಮನಿನ ಸಿಗವಲ್ದು. ರಾತ್ರಿ ಹೊತ್ತಾತಲ್ರಿ, ಹಾಗಾಗಿ ಈ ಊರನ್ನ ಶಾಲೆ ಐತಲ್ರಿ, ಶಾಲ್ಯಾಗ ಕಟ್ಟಿ ಮೇಲೆ ಮಕ್ಕೊಂಡಿದ್ವಿ ರೀ. ಮತ್ತು ಏನು ಮಾಡೋದಂತಂದು ಅದಕ್ಕೆ ಇವಾಗ ಬೆಳಗ್ಗೆ ಎದ್ದು ಅವ್ರು ಒಂದು ಕಡೆ, ನನ್ನ ಗಂಡ ಒಂದು ಕಡೆ ಹುಡ್ಕಕ್ಕೆ ಹೋಗಾರಿ ಮನಿನ, ನಾನು ಒಂದು ಕಡೆ ಹುಡ್ಕೊತ ಬಂದೆ ನೋಡ್ರಿ. ದಯವಿಟ್ಟು ನಿಮ್ಗೆ ಯಾರು ಎಲ್ಲರ ಗೊತ್ತಿದ್ರೆ ನಿಮ್ಮ ಕೈ ಮುಗಿತೀನಿ ಹೇಳ್ರಿ ಪ್ಲೀಸ್ ರೀ. ಒಂದೇ ರೂಮ್ ಇದ್ರೂ ಪರವಾಗಿಲ್ಲ ರೀ, ನಮ್ಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಒಂದು ಬಾಡಿಗೆ ಮನೆ ಹುಡುಕಿಸ್ಕೊಡ್ರಿ ಪ್ಲೀಸ್ ರೀ. ಒಂದೇ ನಿಮಿಷ ಇರ್ರಿ. ಸವಿ, ಒಂಚೂರು ಬಾ ಕಡೆ. ಸವಿ, ಪಾಪ ಅನಿಸ್ತೈತಿ. ಈಗ ನಮ್ದೊಂದು ಮನೆ ಐತಲ್ಲ, ಈಗ ಹೆಂಗೋ ನಮ್ಮ ಕಾಕ ಚಿಗೋನರು ಆ ಮನೆ ಆಗಿಲ್ಲ, ಆ ಮನೆದು ಕೀಲಿನೂ ನನ್ನ ಹತ್ರನೇ ಐತಿ. ನನ್ನ ಮನೆ ಐತಲ್ಲ ಅದನ್ನೇ ಇವರಿಗೆ ಕೊಟ್ಟಬಿಡ್ಲ ಬಾಡಿಗೆಗೆ. ಹೆಂಗೋ ಬಾಡಿಗೆ ಕೊಡ್ಬೇಕಂತ ನಾನು ಅಂದ್ಕೊಂಡಿದ್ವೆ. ಸುಮ್ಮನೆ ಮನೆ ಇರೋ ಬದಲು ಬಾಡಿಗೆನಾರ ಬರ್ತಿರ್ತೈತಿ ತಿಂಗಳ ಇಷ್ಟು ಅಂತಂದು. ಹೆಂಗಂತಿದ್ದೀನಿ ನೀನು? ಚಲೋ ಪಿಲಾನ ಬಿಡು. ಯಾಕಂದ್ರೆ ಸುಮ್ಮನೆ ಖಾಲಿ ಇರೋ ಬದಲು ಬಾಡಿಗೆನಾರ ಕೊಟ್ರೆ ತಿಂಗಳ ಇಷ್ಟಂತ ಬಾಡಿಗೆನಾರ ಬರ್ತೈತಿ. ಆದ್ರೆ ಈ ವಿಷಯನ ಮನ್ಯಾಗ ಬಾವಾಗ ಆಮೇಲೆ ಎಲ್ಲರಿಗೂ ಹೇಳಿ ಕೊಡ ನಾನು. ಮತ್ತು ಸುಮ್ಮನೆ ಮುಂದೆ ತೊಂದರೆ ಏನಾರ ಆದರೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇವರು ಹೊಸಬ್ರು, ನಾವು ಇವರು ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಅದಕ್ಕೆ ಮನ್ಯಾಗ ಒಂದು ಮಾತು ಬಾವರಿಗೆ ಕೇಳಿ ಈಗ ಕೊಡಂತೆ ಅಂತ. ನೀನು ಏನಂತೀವಿ? ನೀನು ಹೇಳೋದು ಬರೋಬ್ಬರಿನೇ ಐತಿ. ಸರಿ ತಗೋ. ಅದು ನಮ್ದು ಒಂದು ಮನೆ ಐತ್ರಿ, ಅದನ್ನು ಇನ್ನೂ ಯಾರಿಗೂ ಕೊಟ್ಟಿಲ್ರಿ ನಾವು ಬಾಡಿಗೆಗೆ. ಇಷ್ಟು ದಿನ ನಾವು ಅದ ಮನ್ಯಾಗ ಇದ್ದೀವಿ ರೀ. ಈಗ ಮದುವೆ ಆದಮೇಲೆ ಈ ಕಡೆ ಬಂದಿದ್ದೀನಲ್ಲ, ಹಾಗಾಗಿ ಆ ಮನೆ ಖಾಲಿನೇ ಐತ್ರಿ. ನೀವು ನಮ್ಮ ಮನ್ಯಾಗ ನಮ್ಮ ಗಂಡಗ ಒಂದು ಸ್ವಲ್ಪ ಕೇಳಿ ಹೇಳ್ತೀನಿ ರೀ ನಿಮ್ಗೆ. ನಡಿತೈತಾ? ಸರಿ ರೀ, ಅಷ್ಟ ಮಾಡಿರಿ, ನಡಿತೈತಿ. ಒಟ್ಟಿನಲ್ಲಿ ನಮ್ಗೆ ಬಾಡಿಗೆ ಮನೆ ಸಿಕ್ಕರೆ ಸಾಕಾಗೈತ್ರಿ. ದಯವಿಟ್ಟು ಅದೊಂದು ಉಪಕಾರ ಮಾಡಿರಿ. ನಾ ಸಾಯೋವರೆಗೂ ನಿಮ್ಮ ಉಪಕಾರನ ಮಾತ್ರ ಮರೆಯೋಂಗಿಲ್ಲ. ಅಯ್ಯಯ್ಯ, ಅಷ್ಟು ದೊಡ್ಡ ಮಾತು ಎದಕ್ಕೆ ಆಡ್ತೀರಿ? ಬರ್ರಿ ಒಳಗಡೆ, ನಮ್ಮ ಮನ್ಯಾಗ ಎಲ್ಲರೂ ಅದಾರಲ್ಲ, ಅವ್ರಿಗೆ ಕೇಳಿ ನಿಮ್ಗೆ ಬೇಕಾರೆ ಅವ್ರು ಹ್ಞೂ ಅಂದ್ರೆ ನಿಮಗೆ ಕೊಡ್ತೀವಂತ ಬಾಡಿಗೆನ. ಯಾಕಂದ್ರೆ ನಮ್ಮ ಮನ್ಯಾಗ ಏನೇ ನಿರ್ಧಾರ ತೊಗೊಂಡ್ರು ಮನ್ಯಾಗ ಎಲ್ಲರೂ ಮಾತಾಡ್ಕೊಂತ ತೊಗೋತೀವ ರೀ. ಅದಕ್ಕೆ ಬರ್ರಿ ಒಳಗಡೆ ಹೋಗೋಣ. ಅಯ್ಯೋ ಪರವಾಗಿಲ್ಲ ರೀ, ನಾ ಇಲ್ಲೇ ನಿಂತ್ಕೊಂಡಿರ್ತೀನಿ, ನೀವು ಮಾತಾಡ್ಕೊಂಡು ಬಂದು ಏನು ಅನ್ನೋದು ಹೇಳ್ರಿ. ಅಯ್ಯೋ ಬರ್ರಿ ಒಳಗಡೆ, ಇಲ್ಲೇ ಇದಕ್ಕೆ ನಿಂತ್ಕೋತೀರಿ, ಬರ್ರಿ ಒಳಗಡೆ, ಪರವಾಗಿಲ್ಲ. ಸರಿ ರೀ. ಅಯ್ಯ ಅಲ್ಲೇ ನಿಂತ್ಕೊಂಡಿರಲ್ರಿ, ಬರ್ರಿ ಒಳಗಡೆ. ಒಂದೇ ನಿಮಿಷ ಇರ್ರಿ. ಸವಿ, ಒಳಗಡೆ ಹೋಗಿ ಎಲ್ಲರನ್ನೂ ಕರ್ಕೊಂಬಂದ್ಬಿಡೋ ಲಗುನ. ಸರಿ ಆಯಿತು. ಅಂದಂಗೆ ನಿಮ್ದು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ರೀ? ಈ ವರ್ಷ ಏನಲ್ರಿ, ಇವಾಗ 2 ತಿಂಗಳು ಆಯಿತು ನೋಡ್ರಿ ಮದುವೆ ಆಗಿ. ಓ ಹೌದನ್ರಿ. ಅಂದಂಗೆ ನೀವು ನಿಮ್ಮ ಗಂಡ ಇಬ್ಬರೇ ಇರ್ತೀರನ್ರಿ? ನಿಮ್ಮ ಅತ್ತೆ ಮಾವ ಅವರೆಲ್ಲ ಇರಲ್ಲನ್ರಿ ನಿಮ್ಮ ಜೊತೆ? ಅದು ಅದು ಇಲ್ಲ ರೀ, ಇವಾಗ ಸದ್ಯಕ್ಕೆ ನಾವಿಬ್ಬರೇ ಇರ್ತೀವಿ ರೀ. ನಮ್ಮ ಅತ್ತೆ ಅಂದ್ರೆ ನನ್ನ ಗಂಡಗ ಅಣ್ಣ ಅದ ರೀ, ಅವ್ರ ಜೊತೆ ಇರ್ತಾರೆ ನಮ್ಮ ಅತ್ತೆ ಮಾವ ಅವರೆಲ್ಲ. ಈ ನನ್ನ ಗಂಡನ ಸಣ್ಣವರಲ್ಲ ರೀ, ಅದಕ್ಕೋಸ್ಕರ ಇವ್ರ ಜೊತೆ ಸದ್ಯಕ್ಕೆ ಯಾರೂ ಇಲ್ಲರಿ. ಅದು ಅಲ್ಲದೆ ಇವರು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ರೀ, ಹಾಗಾಗಿ ಒಂದು ಸ್ವಲ್ಪ ನಾವು ಮನೆಯಿಂದ ಹೊರಗಡೆ ಬಂದೀವಿ ರೀ ಅಷ್ಟೇ. ಅವಾಗವಾಗ ನಮ್ಮ ಮನೆಗೆ ಹೋಗೋದು ಬರೋದು ಮಾಡ್ತಿರ್ತೀವಿ ರೀ. ಓ ಹೌದನ್ರಿ, ಚಲೋ ಆಯ್ತು ಬಿಡ್ರಿ. ನನ್ನಿಂದ ನಿಮಗೆ ಸುಮ್ಮನೆ ಭಾಳ ತೊಂದರೆ ಆಗುಂತೈತನ್ರಿ. ಅಯ್ಯೋ ಹಾಗೇನಿಲ್ರಿ, ನೀವೇನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ನಮ್ಮ ಹತ್ರ ಇವಾಗ ಮನೆ ಇದೆ, ನಿಮಗೆ ಬಾಡಿಗೆ ಮನೆ ಬೇಕಾಗಿದೆ, ಕೊಟ್ರಾಯ್ತು ಅಂತ ಅಷ್ಟೇ. ಆದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಒಂದು ಮಾತು ಕೇಳಬೇಕಲ್ರಿ, ನಮ್ಮದೇನು ತಕರಾರಿಲ್ಲ. ಮನೆಯಲ್ಲಿ ಹ್ಞೂ ಅಂದರೆ ಕೊಟ್ಬಿಡ್ತೀವಿ ರೀ ಬಾಡಿಗೆಗೆ. ಲಲಿತಮ್ಮ, ಯಾರವ ಇವರು? ಅದು ಮಾವರ, ಇವರಿಗೆ ಹೊಸಬ್ರು ಅಂತ್ರಿ, ಇವರಿಗೆ ಬಾಡಿಗೆ ಮನೆ ಬೇಕಂತ್ರಿ. ಹೇಗೋ ನಮ್ದೊಂದು ಮನೆ ಖಾಲಿ ಐತಲ್ರಿ, ಆ ಮನಿನ ಬಾಡಿಗೆ ಕೊಡ್ಬೇಕಂತ ನಾನು ಅನ್ಕೊಂಡಿದ್ವಲ್ಲ, ಹಾಗಾಗಿ ಇವರು ಕೇಳಕ್ಕೆ ಬಂದಿದ್ರಲ್ಲ, ನಿಮಗೊಂದು ಮಾತು ಕೇಳಿ ಕೊಟ್ರಾಯ್ತು ಅಂತಂದು ಕರೆದೇರಿ. ನೀವು ಹ್ಞೂ ಅಂದ್ರೆ ಕೊಡ್ತೈತ್ರಿ, ಮತ್ತು ಇಲ್ಲ ಅಂದ್ರೆ ನೋಡೋಣ ಅಂತಂದು. ಓ ಹೌದನವ, ಚಲೋ ಆತ್ ಬಿಡವ. ಅಂದಂಗ ಯಾರ್ಯಾರು ಇರ್ತೀರವ ನೀವು? ಯಾವ ಊರವ್ರ ನೀವು? ಯಾವ ಊರು ನಿಮ್ದು?
ನಮ್ದು ಈ ಕಡೆ ಬೆಳಗಾವ್ ರೀ. ಬೆಳಗಾವ್ನಾಗ ಇರ್ತಿದ್ವಿ ರೀ ನಾವೆಲ್ಲರೂ. ಅದು ನಮ್ದು ಗಂಡಂದು ಕೆಲಸ ಇಲ್ಲೇ ಹುಬ್ಳ್ಯಾಗ ಸಿಕ್ಕೈತ್ರಿ. ಹಾಗಾಗಿ ಹುಬ್ಳ್ಯಾಗ ಮನೆ ಬಾಡಿಗೆ ಎಲ್ಲ ಭಾಳ ಆಕೈತಲ್ರಿ, ಕಟ್ಟೋದು ಕಷ್ಟ ಆಕೈತ್ರಿ. ಅದಕ್ಕೋಸ್ಕರ ಇಲ್ಲೇ ಹುಬ್ಳಿಗೆ ಸಮೀಪ ಐತಲ್ರಿ ಈ ಊರು. ಅದಕ್ಕೆ ಇಲ್ಲಿಂದ ಹೋಗೋದು ಬರೋದು ಆರಾಮ್ ಅನಿಸ್ತೈತಿ, ಬಾಡಿಗೆನೂ ಕಮ್ಮಿ ಇರ್ತೈತೆ ಅಂತಂದು ಇಲ್ಲಿಗೆ ಬಂದೀವಿ ನೋಡ್ರಿ. ಓ ಹೌದನ. ಸರಿ ತಗೋರವ. ಅಂದಂಗೆ ಯಾರ್ಯಾರು ಇರ್ತೀರವ ನೀವು? ನಾನು ನನ್ನ ಗಂಡ ಇಬ್ಬರೇ ಇರ್ತೀವಿ ರೀ ಇವಾಗ. ಮತ್ತು ನಿಮ್ಮ ಯಜಮಾನ್ರು ಬಂದೇ ಇಲ್ಲಲ್ಲವ, ನೀವು ಒಬ್ಬರೇ ಬಂದಿರಿ? ಅದು ಅಣ್ಣಾರ ನಮ್ಗೆ ಮನೆ ಸಿಕ್ಕಿಲಾಗಿತ್ತಲ್ರಿ, ಅದಕ್ಕೆ ಅವ್ರು ಒಂದು ಕಡೆ ನೋಡಕ್ಕೆ ಹೋಗಾರಿ, ನಾನು ಒಂದು ಕಡೆ ನೋಡಕ್ಕಂತ ಬಂದೆ. ಅಕ್ಕರಿಬ್ಬರು ಹೊರಗಡೆ ನಿಂತಿದ್ರು. ಕೇಳಿದೆ ರೀ, ಹಿಂಗೆ ಬಾಡಿಗೆ ಮನೆ ನಿಮ್ಗೆ ಗೊತ್ತಿದ್ರೆ ಹೇಳ್ರಿ ಅಂತಂದು. ಅವರು ನಮ್ದೊಂದು ಐತ್ರಿ, ನಮ್ಮ ಮನ್ಯಾಗ ಕೇಳಿ ಹೇಳ್ತೀವಿ ಅಂತಂದ್ರೆ ಅದಕ್ಕೋಸ್ಕರ ನಾನು ಒಬ್ಬಕ್ಕೆ ಮಾತಾಡಕ್ಕಂತ ಬಂದೆ ರೀ. ಅವರು ಬಂದಾರಿ, ಅವರು ಹುಡ್ಕಾಡಕ್ಕೆ ಕುಂತಾರಿ ಮನಿನ. ಹೌದನವ. ಯಪ್ಪ ಮತ್ತು ಹೆಂಗಂತಿದ್ದಿ ನೀನು? ಸರಿ ತಗೋರವ. ನೀನು ಮತ್ತು ಸರಿತವ ಹೋಗಿ ಮನೆ ತೋರಿಸಿ ಮತ್ತು ಬಾಡಿಗೆದೆಲ್ಲ ಮಾತಾಡ್ಕೊಂಡು ಅಡ್ವಾನ್ಸ್ ಎಷ್ಟು ಇಸ್ಕೊತೀರಿ ನೋಡಿ ಇಸ್ಕೊಂಡು ಮನೆ ಚಾವಿ ಕೊಟ್ಟು ಬಂದುಬಿಡ್ರವ. ಸರಿ ಆಯ್ತು ರೀ ಮಾವರ. ಸರಿನವ, ನಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ಲಘುನ ಹೋಗಿ ಬಂದ್ಬಿಡ್ತೀನಿ ನಾವು. ಅದು ಮಾವರ ಚಾ ಕಿಟ್ಟಿಲ್ರಿ, 2 ನಿಮಿಷ ಇರಿ, ಚಾ ಕಿಡ್ತೀವಿ, ಚಾ ಕುಡಿದು ಹೋಗಂತ್ರಂತ. ಇಲ್ಲ ಅಳವ, ನಡೀತೈತಿ, ನಂದು ಸ್ವಲ್ಪ ಅರ್ಜೆಂಟ್ ಐತಿ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ ತಗೋರವ. ನೀವು ಚಾ ಕಿಡೋದ್ರಾಗ ಬಂದೇ ಬಿಡ್ತೀನಿ ನಾನು. ಮೊದಲು ಹೋಗಿ ಅವರಿಗೆ ಮನೆದು ತೋರಿಸಿ ಬೀಗ ಕೊಟ್ಟು ಬರ್ರಿವ. ಮತ್ತು ಪಾಪ ಅವರು ಹೊರಗಡೆ ಇದ್ದಂಗೆ ಅದಾರ, ಕೊಟ್ಟು ಬಂದು ಆಮೇಲೆ ಕೆಲಸ ಚಾಲೂ ಮಾಡಿರಿ. ಸರಿ ಆಯ್ತು ರೀ ಮಾವರ. ಅದು ಅಕ್ಕರ, ಏನು ಹೇಳ್ರಿ? ಅದು ನನ್ನ ಗಂಡಗ ಫೋನ್ ಹಚ್ಚಿ ಇಲ್ಲೇ ಬಾ ಅಂತ ಅಂತಳ್ರಿ. ಅವ್ರು ಬಂದ್ರಂದ್ರೆ ನಿಮ್ಮ ಜೊತೆ ಅವ್ರನ್ನೂ ಕರ್ಕೊಂಡು ಹೋದ್ರಾತ್ರಿ ಮನೆಗೆ. ಸರಿ ಆಯ್ತು ರೀ, ಫೋನ್ ಹಚ್ಚಿರಿ. ರೀ ಬಾಡಿಗೆ ಎಷ್ಟು ಕೊಡನ್ರಿ ಈಗ? 500 ರೂಪಾಯಿ. ಈಗ ಮತ್ತು ನಮ್ಮ ಮನೆ ನಮ್ಮ ಊರಾಗ ಅಷ್ಟೇ 500 ರೂಪಾಯಿ 600 ರೂಪಾಯಿ ನಡೆಯಾಕ ಕುಂತೈತಿ ನೋಡು. 600 ರೂಪಾಯನ್ನ ಅವ್ರು 600 ರೂಪಾಯಿಗೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ 500 ರೂಪಾಯಿಗೆ ಕೊಟ್ಬಿಡು. ಮತ್ತು ಮನೇನು ಸಣ್ಣದೈತಾ, ಅದು 500 ರೂಪಾಯಿಗೆ ಕೊಟ್ಬಿಡು ಲಾಸ್ಟ್. ಸರಿ ಆಯ್ತು ತಗೋರಿ, ನೀವು ಬರ್ರಿ ನಮ್ಮ ಜೊತೆಗೆ. ನಾವಾ? ಅಣ್ಣ, ಅವ್ರು ಯಾರೋ ಹೊಸಬ್ರು ಬಂದಾರ, ಅವ್ರು ಯಾರಂತ ನಮಗೂ ಗೊತ್ತಿಲ್ಲ, ಏನಿಲ್ಲ. ಒಮ್ಮಿಗೆ ಇವರಿಬ್ಬರು ಹೆಣ್ಮಕ್ಳನ್ನ ಕಳ್ಸೋದು ಬೇಡ, ನಡಿ ನಾವು ಹೋಗೋಣ. ಹೆಂಗೋ ಅವ್ರ ಗಂಡನೂ ಬರ್ತೀನಿ ಅಂತ ಅಂದಾರಲ್ಲ, ಅವ್ರನ್ನೂ ಮಾತಾಡಿಸಿ ನೋಡಿ ಬಾಡಿಗೆದೆಲ್ಲ ಮಾತಾಡಿ ಚಾವಿ ಕೊಟ್ಟು ಬಂದ್ರೆ ಅದು ನಡಿ. ಸರಿ ನಡೀರಿ, ಹೆಂಗಾರ ಲಘುನ. ತಾರವ್ರಿ, ಇದೆ ನೋಡ್ರಿ ನಮ್ಮ ಮನೆ. ಸಣ್ಣದೈತ್ರಿ, ಭಾಳ ಏನು ದೊಡ್ಡದಿಲ್ಲ ನಮ್ಮ ಮನೆ. ನೀವು ನೋಡ್ರಿ ಒಳಗಡೆ ಎಲ್ಲ ನಿಮ್ಗೆ ಮನೆ ಎಲ್ಲ ಇಷ್ಟ ಆತಂದ್ರೆ ಆಮೇಲೆ ಬಾಡಿಗೆ ಬಗ್ಗೆ ಮಾತಾಡಿದ್ರಾಯ್ತು. ಅಯ್ಯೋ ಅಕ್ಕರ, ನಮ್ಗೆ ಮನೆ ಸಿಕ್ಕರೆ ಸಾಕ್ರಿ. ಮನೆ ಹಂಗೆ ಇರಬೇಕು ಹಿಂಗೆ ಇರ್ಬೇಕಂತ ಏನಿಲ್ಲ ರೀ. ನಮಗೆ ಇವಾಗ ಸದ್ಯಕ್ಕೆ ಈ ಊರಾಗ ಒಂದು ಮನೆ ಸಿಗೋದೊಂದು ಬೇಕಾಗಿತ್ತು ರೀ. ನೀವು ಬಾಡಿಗೆ ಎಷ್ಟು ಅಂತ ಹೇಳಿಬಿಡ್ರಿ. ಹಾಂ, ಅಲ್ಲಿ ನಮ್ಮ ಯಜಮಾನ್ರು ಬಂದ್ರೆ ನೋಡ್ರಿ, ಅವರು ಬರಲಿ ತಡ್ರಿ. ಅವ್ರು ಬಂದಮೇಲೆ ಅವ್ರ ತಲೆ ಬಾಡಿಗೆದವು ಮಾತಾಡ್ಬಿಡ್ರಿ. ನಮಸ್ಕಾರ ರೀ ಸರ. ಹಾಂ ರೀ ನಮಸ್ಕಾರ. ಅಂದಂಗ ನಿಮ್ಮ ಹೆಸರು ರೀ? ನನ್ನ ಹೆಸರು ನವೀನ್ ಅಂತ ರೀ. ನಿಮ್ಮ ನೋಡಿದ್ರೆ ಭಾಳ ಓದ್ದವರು ಅಂತ ಅನಿಸ್ತೈತಿ. ನೀವು ನಮ್ದು ಮನೆ ಸಣ್ಣದೈತಿ, ಈ ಸಣ್ಣ ಮನ್ಯಾಗ ಇರಾಕ ಏನೂ ತೊಂದರೆ ಇಲ್ಲಲ್ರಿ ನಿಮ್ಗೆ? ಅಯ್ಯ ಹಾಗೇನಿಲ್ಲ ರೀ, ನಾನು ಏನಂತ ಓದ್ದವನೇನಲ್ರಿ. ಈಗ ಕೆಲ್ಸಕ್ಕೆ ಹೋಗೋದೈತ್ರಿ ನಂದು. ಇನ್ನೇನು 9 ಗಂಟೆಗೆ ಹೋಗ್ಬೇಕು ರೀ. ನನ್ನ ಕೆಲ್ಸಕ್ಕೆ ಹೋಗೋ ಮುಂದೆ ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋಗ್ತಿರ್ತೀನಲ್ರಿ, ಹಾಗಾಗಿ ಹಿಂಗೆ ರೆಡಿ ಆಗಿದ್ರಿ. ನಾನು ಏನು ಭಾಳ ಓದಿಲ್ಲ ತಗೋರಿ. ನಮ್ಮದು ಸಣ್ಣ ಮನಿನ, ನಮ್ಗೆ ಸಣ್ಣ ಮನೆ ಆಗಿದ್ದು ರೂಢಿ ಐತ್ರಿ. ಓ ಹೌದೇನ್ರಿ, ಹಂಗಂದ್ರೆ ಚಲೋ ಆತು ಬಿಡ್ರಿ. ನೀವು ಮನೆ ನೋಡಿ ಬರ್ರಿ, ಫಸ್ಟ್ ಮನೆ ನೋಡಿದ್ಮೇಲೆ ನಾವು ಬಾಡಿಗೆದೆಲ್ಲ ಮಾತಾಡ್ತೀವಿ. ಸರಿ ಆಯ್ತು ರೀ. ಇದು ಮನಿದು ಬಂಕ ನೋಡ್ರಿ. ಆ ಕಡೆ ನಿಮ್ಮ ಹಿಂದೆ ಒಂದು ಕೋಣೆ ಐತಿ, ಈ ಕಡೆ ನಮ್ಮ ಹಿಂದೆ ಇರೋದು ಅಡಿಗೆ ಕೋಣೆ ರೀ. ಇಷ್ಟ ನೋಡ್ರಿ ಮನೆ ಇರೋದು. ಆ ಕಡೆ ಒಂದು ಇನ್ನೊಂದು ಸಣ್ಣ ರೂಮ್ ಐತ್ರಿ. ಹಿತ್ತಲ್ದಾಗ ಜಾಗ ಎಲ್ಲ ಚಲೋ ಐತಿ ನೋಡ್ರಿ. ಅಯ್ಯೋ ಸಾಕು ಬಿಡ್ರಿ, ನಾವೇನಿರೋದು ಇಬ್ಬರಲ್ಲ, ನಮ್ಗೆ ಇಷ್ಟ ಮನೆ ಸಾಕ್ರಿ, ನಮ್ಗೆ ಸರಿಯಾಗಿತ್ರಿ. ಈ ಮನೆ ಇಷ್ಟ ಆಗೈತ್ರಿ. ನೀವು ಬಾಡಿಗೆ ಎಷ್ಟಂತ ಮಾತಾಡಿದ್ರೆ ನಾವು ಮುಂದೆ ಏನನ್ನೋದು ಹೇಳ್ತೀವಿ ರೀ. ನೋಡ್ರಿ, ನೀವು ಈ ಊರಿಗೆ ಹೊಸಬ್ರು. ನಮ್ಮೂರಾಗ ಎಲ್ಲ ಕಡೆ ಬಾಡಿಗೆ 600 ರೂಪಾಯಿ ನಡೆಯಾಕ ಕುಂತೈತಿ ನೋಡ್ರಿ. 600 ರೂಪಾಯಿ ಕೊಟ್ರೆ ಸಾಕ್ರಿ. ಅಡ್ವಾನ್ಸ್ ಬೇಕಾರೆ ಒಂದು 3000 ರೂಪಾಯಿ ಕೊಟ್ಟು ಬಿಡ್ರಿ ಸಾಕು. ಅಯ್ಯೋ ಅಣ್ಣ, 600 ರೂಪಾಯಿ ಅಂದ್ರೆ ಭಾಳ ಆಕೈತ್ರಿ, 400 ರೂಪಾಯಿನಾರ ಮಾಡಿರಿ. ಅಡ್ವಾನ್ಸ್ ಬೇಕಾರೆ 2500 ರೂಪಾಯಿ ಕೊಡ್ತೀವಿ ರೀ. ನಮಗೂ ಸಂಬಳ ಬರೋದು ಕಮ್ಮಿನ ರೀ. ಅದ್ರಾಗ ಮನೆ ನಡ್ಸ್ಕೊಂಡು ಹೋಗೋದು, ಅದೆಲ್ಲ ಹೊಸದಾಗಿ ಮದ್ವೆ ಬೇರೆ ಆಗೈತಿ, ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕಲ್ರಿ. ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊರಿ. ಕಮ್ಮಿ ಅಂದ್ರೆ ಲಾಸ್ಟ್ 500 ರೂಪಾಯಿ ನೋಡ್ರಿ, ಅದಕ್ಕಿಂತ ಕಮ್ಮಿ ಮಾಡ್ಕೊಳಕ್ಕಾಗಲ್ರಿ. ಯಾಕಂದ್ರೆ ನಮಗೂ ಈ ಮನೆ ಇಂದ ನಮಗೂ ಏನಾರ ಒಂದು ಸ್ವಲ್ಪ 500 ರೂಪಾಯಿ ಬಂದ್ರೆ ಒಂದು ಸ್ವಲ್ಪ ನಮಗೂ ಎದಕ್ಕಾರ ಕೈಗೆ ಹತ್ತೈತ್ರಿ. ಇಲ್ಲ ಅಂದ್ರೆ ಮತ್ತು ನಮಗೂ ಒಂದು ಸ್ವಲ್ಪ ಕಷ್ಟ ಅನಿಸ್ತೈತ್ರಿ. 500 ರೂಪಾಯಿ ನೋಡ್ರಿ ಲಾಸ್ಟ್. ನಿಮಗೂ ಬೇಡ ನಮಗೂ ಬೇಡ, 500 ರೂಪಾಯಿ ಲಾಸ್ಟ್. 2500 ರೂಪಾಯಿ ಬೇಕಾದ್ರೆ ಅಡ್ವಾನ್ಸ್ ಕೊಡ್ರಿ. ತಾರಾ ಏನಂತಿದಿ, ಓಕೆನಾ?
ಹ್ಞೂ ರೀ, ಮನೆ ಚೆನ್ನಾಗೈತ್ರಿ. ಇದೇ ಇರಲಿ ಬಿಡ್ರಿ, ಮತ್ತೆ ಎಲ್ಲಿ ಹುಡ್ಕೊಂತ ಕೂತ್ಕೊಳ್ಳೋದು. ಅದು ಅಲ್ದ ಇವರೆಲ್ಲರೂ ಚಲೋ ಇದ್ದಂಗೆ ಅದಾರ, ಇದೇ ಮನೆ ಇರಲಿ ಬಿಡ್ರಿ. ಸರಿ ಆಯಿತು. ಅಣ್ಣ ಅಕ್ಕಾರ ಸರಿ ರೀ, ಹಂಗಾರ 2,500 ರೂಪಾಯಿ ಅಡ್ವಾನ್ಸ್ ಕೊಡ್ತೀವಿ ರೀ. 500 ರೂಪಾಯಿ ಬಾಡಿಗೆ ಕೊಡ್ತೀವಿ ತಗೋರಿ. ಇರಿ ಒಂದು ನಿಮಿಷ. ಅಣ್ಣಾರ ಇದ್ರಾಗ 2,500 ರೂಪಾಯಿ ಐತೆ ನೋಡ್ರಿ, ತಗೋರಿ. ಕೃಷ್ಣ ಇಸ್ಕೊ. ಸರಿ ರೀ, ಹುಷಾರು ನೋಡ್ರಿ. ಮನೆ ಒಂದು ಸ್ವಲ್ಪ ಚಂದನತಂಗೆ ನೋಡ್ಕೊಂಡು ಹೋಗ್ರಿ, ನಾವೇನು ಬರ್ತೀವಿ. ಸರಿ ಆಯ್ತು ರೀ ಅಣ್ಣಾರ, ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆಯ್ತು ರೀ. ಮನೆ ಬರೀ ಬೆಳಿಗ್ಗೆಯಿಂದ ಅಲ್ಲ, ನಿನ್ನೆ ಸಂಜೆಯಿಂದನೇ ಮನೆ ಹುಡ್ಕೊಂತೀವಿ, ಎಲ್ಲೂ ಮನಿನ ಸಿಕ್ಕಿಲ್ಲಾಗಿತ್ತು ರೀ. ನಿಮ್ಮಿಂದ ಭಾಳ ದೊಡ್ಡ ಉಪಕಾರ ಆಯ್ತು ರೀ ನಮ್ಗೆ. ಥ್ಯಾಂಕ್ಸ್ ರೀ. ಅಯ್ಯೋ ಇರಲಿ ಬಿಡ್ರಿ, ಪರವಾಗಿಲ್ಲ. ಮತ್ತು ಕಷ್ಟದಾಗಿದ್ದಾಗ ಒಬ್ಬರಿಗೆ ಸಹಾಯ ಮಾಡೋದು ಅದು ಒಂಥರ ನಮ್ಗೆ ಕರ್ತವ್ಯ ರೀ. ಸರಿ ರೀ, ನಾವೇನು ಬರ್ತೀವಿ ರೀ. ಸರಿ ಬರ್ರಿ, ಬಿಡ್ತೀನಿ ಹೊರಗೆ ತಂದು. ತಾರವ್ರೆ, ಇದು ನಮ್ಮ ಅಪ್ಪ ಅಮ್ಮ ಕಟ್ಸಿದ ಮನೆ ರೀ. ನಂಗೆ ಈ ಮನೆ ಮೇಲೆ ಒಂಥರ ಭಾಳ ಎಮೋಷ್ನಲ್ ಅದೀನಿ ರೀ. ನಾ ಈ ಮನೆ ಮೇಲೆ ಮನೇನ ಚಂದನ ತೆಗೆ ನೋಡ್ಕೊಂಡವ್ರಿ. ನಿಮ್ಮ ಮನೆ ಅಂತ ತಿಳ್ಕೊಂಡು ಚಂದನ ತೆಗೆ ನೋಡ್ಕೊಂಡವ್ರಿ. ನೀಟಾಗಿ ಕ್ಲೀನಾಗಿ ಇರ್ರಿ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಏನು ಹಾಳಾಗ್ಲಾರ್ದಂಗೆ ನೋಡ್ಕೊರಿ. ಸುತ್ತಲೂ ಹಿತ್ತಲ್ದಾಗೆಲ್ಲ ಗಿಡ ಎಲ್ಲ ಬೆಳೆದಾವೆ, ಅವಕ್ಕೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊತ ಇರ್ರಿ ದಯವಿಟ್ಟು. ಅಯ್ಯೋ ಅಕ್ಕಾರ, ಇಷ್ಟೆಲ್ಲ ನೀವು ಹೇಳ್ಬೇಕನ್ರಿ. ನೀವೇನು ಚಿಂತೆ ಮಾಡಬೇಡ್ರಿ. ಈ ಮನಿನ ನಮ್ಮ ಮನೆ ಥರನ ನಾ ಚಂದನ ತಂಗೆ ನೋಡ್ಕೊಂಡು ಹೋಗ್ತೀನಿ ರೀ. ಬೇಕಾದ್ರೆ ನೀವು ವಾರದಾಗ ಒಂದು ಸಲ ಬೇಕಾದ್ರೆ ಬಂದು ಮನೆಯನ್ನೆಲ್ಲ ನೋಡ್ಕೊಂಡು ಹೋಗ್ರಿ. ಹಂಗೆ ತೋಟದಕ್ಕೆಲ್ಲ ಹಿತ್ತಲ್ದಾಗಿರೋ ಗಿಡಕ್ಕೆಲ್ಲ ನಾನು ನೀರು ಹಾಕ್ತೀನಿ ಅಂತವ್ರಿ. ಸರಿ ಆಯ್ತು ರೀ, ನಾವೇನು ಬರ್ತೀವಿ ರೀ. ಅಯ್ಯೋ ಇರ್ರಿ, ಚಾ ಮಾಡ್ತೀವಿ, ಇನ್ನು ಹಾಲುಗ್ಸಿ ಚಾ ಮಾಡ್ತೀವಂತ ಇರ್ರಿ. ಅಯ್ಯೋ ಪರವಾಗಿಲ್ಲ, ನೀವಿನ್ನ ಮನೆಯೆಲ್ಲ ಜೋಡಿಸ್ಕೋಬೇಕಲ್ಲ, ಆರಾಮಾಗಿ ಜೋಡಿಸ್ಕೊರಿ. ಇನ್ನೊಂದು ಸಲ ಬಂದಾಗ ಚಾ ಕುಡಿತೀವಂತ. ನಾವೇನು ಬರ್ತೀವಿ ರೀ. ಸರಿ ರೀ.